ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾನು ಯಾವ ಗಾಡಿ ತಂದಿದ್ದೇನೆ ಅಂದರೆ ಟಾಟಾ ಹ್ಯಾರಿಯರ್ ಅಂತ ಬ್ಲ್ಯಾಕ್ ಎಡಿಷನ್, ಬ್ಲ್ಯಾಕ್ ಡಾರ್ಕ್ ಎಡಿಷನ್. ಗಾಡಿ ನೋಡಿದ್ರೇ ಸಕ್ಕತ್ತಾಗಿದೆ. ಬನ್ನಿ ನಾನು ತೋರಿಸ್ತೀನಿ, ಸಿನಿಮ್ಯಾಟಿಕಲ್ಲಿ ತೋರಿಸ್ತೀನಿ ನಿಮಗೆ ಗಾಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಲುಕ್ ವೈಸಲ್ಲಿ ಸಕ್ಕತ್ತಾಗಿದೆ, ನೀವು ಮಾತಾಡೋಂಗೆ ಇಲ್ಲ, ಆ ಥರ ಇದೆ ಟಾಟಾ ಹ್ಯಾರಿಯರು. ಬನ್ನಿ ತೋರಿಸ್ತೀನಿ ಒಂದೊಂದೇ. Pulling up black windows once you go down. You must be crazy if you think that I'ma slow down. Don't wanna hear it talking shit from the drama. Keep it coming, I'ma send you to your mama. Mr. Whip, get the guns out. Dropping bodies in the place till the sun's out. Can't fuck with this, I'm going to try. Just when the bullets fly, I'm the last one to die. ಈ ಗಾಡಿ ಕೀ ಈ ಥರ ಬರುತ್ತೆ. ಈ ಗಾಡಿಯಲ್ಲಿ ನೋಡಿ ರಿಮೋಟ್ ಯಾವ ಥರ ಇದೆ ಅಂತ ನೋಡೋಣ. ಮತ್ತು ಇಂಜನ್ ನಿಮ್ಗೆ ಈ ಥರ ಬರುತ್ತೆ. ಇದು ನೋಡಿ ಇಂಜನ್ ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು. ಕೈರಾಟೆಕ್ 170 ಅಂತ ಬರುತ್ತೆ ಇದು. ಮತ್ತು ಡೀಟೇಲ್ಸ್ ಕೊಡ್ತೀನಿ ಒಂದೊಂದೇ. ಇದು ಪವರ್ ಮಾತ್ರ ಸಾಕಾಗಿರುತ್ತೆ, ನೀವು ಮಾತಾಡೋಂಗಿಲ್ಲ. ನೋಡಿ ಇಂಜನ್ ಬೇಸ್ ಈ ಥರ ಬರುತ್ತೆ ನಿಮಗೆ. ಇಂಜನ್ ಬೇನೆ ಸ್ವಲ್ಪ ಇದರಲ್ಲಿ ಚೆನ್ನಾಗಿದೆ. ವಾಶ್ ಮಾಡಿಸಿಲ್ಲ, ಹಂಗೆ ಎತ್ಕೊಂಡ್ಬಂದ್ಬಿಟ್ಟಿದ್ದೀನಿ. ನೋಡಿ ಹಂಗೆ ನೋಡ್ತಾ ಇರಿ, ನಾನು ಡೀಟೇಲ್ಸ್ ಕೊಡ್ತೀನಿ ಒಂದೊಂದೇ ಪ್ರತಿಯೊಂದು. 2 ಲೀಟರ್ ಡೀಸೆಲ್ ಇಂಜನ್ನು, ಪವರ್ ಬಂದು 175 PS, ಟಾರ್ಕ್ ಬಂದು 350 mm, ಟ್ರಾನ್ಸ್ಮಿಷನ್ ಬಂದು 6 ಸ್ಪೀಡ್ ಮ್ಯಾನ್ಯುವಲ್ ಗೇರ್ ಬಾಕ್ಸ್ ಇದು. ಬನ್ನಿ ಒಂದೊಂದೇ ನೋಡೋಣ ಯಾವ ಥರ ಇದೆ ಅಂತ ಹೇಳಿಬಿಟ್ಟು. ಬೂಟ್ ಸ್ಪೇಸಿಂದ ಸ್ಟಾರ್ಟ್ ಮಾಡೋಣ. ಇದ್ರದ್ದು ಬಂದು ಬೂಟ್ ಸ್ಪೇಸಲ್ಲಿ ಬಂದು ನಿಮ್ಗೆ ಇಷ್ಟು ಸ್ಪೇಸ್ ಬರುತ್ತೆ ಬ್ಯಾಕ್ ಸೈಡಲ್ಲಿ. ನಿಜವಾಗ್ಲೂ ಸಕ್ಕತ್ತಾಗಿದೆ. ಹಿಂದೆ ಮಾತ್ರ ಆರಾಮಾಗಿ ಇಬ್ಬರು ಮಲ್ಕೋಬೋದು. ಇದು ಬೆಂಡ್ ಮಾಡಿಕೊಂಡ್ರೆ, ಇದು ಬೆಂಡ್ ಮಾಡಿಬಿಟ್ಟು 2 ಸೀಟನ್ನು ಆರಾಮಾಗಿ ಮಲ್ಕೋಬೋದು ಇಬ್ಬರೂ. ಇದು ಬಂದು ಸಬೂಫರು JBL ಅಂತ ಬರುತ್ತೆ, ಸಕ್ಕತ್ತಾಗಿದೆ. JBL ಸಬೂಫರ್ ಬರುತ್ತೆ ಇದು. ನಿಮಗೆ ಇನ್ನು ಇದನ್ನು ತೆಗೆದು ತೋರಿಸ್ಬೇಕಂದ್ರೆ ಇನ್ನು ಟೂಲ್ಸ್ ಎಲ್ಲ ಬರುತ್ತೆ. ಇಲ್ಲಿ ಡೆಫ್ ಬರುತ್ತೆ. ಯಾಕಂದರೆ 2021 ಮಾಡಲು, ಆ ಮಾಡಲಿಂದ ನಿಮ್ಗೆ ಸ್ಟಾರ್ಟ್ ಆಗುತ್ತೆ. 20 ಮಾಡಲಿಂದ ಸ್ಟಾರ್ಟ್ ಆಗುತ್ತೆ ನನಗೆ ಗೊತ್ತಂಗೆ. ಇದು ಬಂದು ಈ ಥರ ನಿಮಗೆ ಹಿಂದೆ ಬೂಟ್ ಸ್ಪೇಸಲ್ಲಿ ಬರುತ್ತೆ. ಇದು ಸ್ಟೆಪ್ನಿ ಬಂದು ಕೆಳಗಡೆ ಬರುತ್ತೆ. ಮತ್ತು ಈ ಗಾಡಿಯಲ್ಲಿ ಮ್ಯಾಗ್ವಿಲ್ ಬರೋಲ್ಲ, ಸ್ಟೆಪ್ನಿ ಬರುತ್ತೆ. ಮತ್ತು ಇದು ಬಂದು ಟ್ಯಾಗು, ಲದಾಖ್ ಟ್ಯಾಗ್ ನಾವು ಹಾಕಿರೋದು. ಅಂದರೆ ನೀವು ಈ ಟ್ಯಾಗ್ ಹಾಕ್ಕೊಂಡ್ರೆ ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ಕು ಆ ಥರ ಏನೇನು ಆಗುತ್ತಲ್ಲ ಗಾಡಿಯಲ್ಲಿ, ಏನೇನು ಇದಾದ್ರೂ ನಿಮ್ಗೆ ಆ ಥರ ಎಫೆಕ್ಟ್ಸ್ ಏನು ಬೀಳಲ್ಲ. ಅದ್ರ ಮೇಲೆ ಎಲ್ಲ ಹೊಟ್ಟೋಗುತ್ತೆ. ಬನ್ನಿ ಸೆಕೆಂಡ್ ರೋ ಅಲ್ಲಿ ಹೋಗೋಣ. ಸೆಕೆಂಡ್ ರೋ ಅಲ್ಲಿ ನಿಮ್ಗೆ ನೋಡಿ ಪವರ್ ವಿಂಡೋಸು, ಅಪ್ ಆ್ಯಂಡ್ ಡೌನು, ಮತ್ತು ಲಾಕು ಅನ್ಲಾಕು ಬರುತ್ತೆ. ನಿಮ್ಗೆ ಹಿಂದೆ ಸ್ಪೇಸ್ ಮಾತ್ರ ಸಾಕಾಗಿದೆ ನೋಡಿ. ಹಿಂದೆ ನೀವು ಮಾತಾಡೋಂಗೆ ಇಲ್ಲ, ಯಾಕಂದರೆ ಆರಾಮಾಗಿ ಟೂರಿಂಗ್ ಮಾಡಿದ್ರೂ ಬೆಸ್ಟ್ ಇರುತ್ತೆ. ಮತ್ತು ಇದು ಅಷ್ಟೇ, ಡೋರು 90 ಡಿಗ್ರಿ ಓಪನ್ ಆಗುತ್ತೆ. 90 ಡಿಗ್ರಿಯಲ್ಲಿ ನಿಮಗೆ 70 ಡಿಗ್ರಿ ಓಪನ್ ಆಗುತ್ತೆ, ಇನ್ನು 20 ಡಿಗ್ರಿ ನಾರ್ಮಲ್ ಆಗಿರುತ್ತೆ. ಯಾಕಂದರೆ ಚೆನ್ನಾಗಿದೆ ನೋಡಿ. ನಿಮ್ಗೆ ಒಳಗಡೆ ಈ ಥರ ಬರುತ್ತೆ ಇಂಟೀರಿಯರು. ಇದು ಇನ್ನೊಂದೇನೆಂದರೆ ಪ್ಯಾನರಾಮಿಕ್ ಸನ್ರೂಫ್ ಅಂತಾರೆ. ಇದು ಫುಲ್ ಮೂನ್ ಥರ ಫುಲ್ ಓಪನ್ ನೋಡಿ. ಇದು ಯಾವ ಥರ ಬರುತ್ತಂದರೆ ಸಕ್ಕತ್ತಾಗಿದೆ ಇದು ಮಾತ್ರ. ಮತ್ತು ಇಲ್ಲಿ ಬಂದು ನಿಮ್ಗೆ ಸ್ಪೇಸ್ ಸ್ವಲ್ಪ ಏನಾನ ಹಿಡ್ಕೊಳೋಕ್ಕೆ. ಚಾರ್ಜಿಂಗ್ ಒಂದು ಕೊಟ್ಟಿಲ್ಲ. ಮತ್ತು AC ವೆಂಟ್ಸು ನಿಮಗೆ ಇಲ್ಲಿ ಬರುತ್ತೆ ಪ್ಯಾನಲಲ್ಲಿ. ಇದು AC ವೆಂಟ್ಸು ಈ ಥರ ಬರುತ್ತೆ ಇದು. ಬನ್ನಿ ಮುಂದೆ ಹೋಗೋಣ, ಹೆಂಗಿದೆ ಅಂತ ತೋರಿಸ್ತೀನಿ. ಮುಂದೆ ನಿಮಗೆ 4 ಪವರ್ ವಿಂಡೋಸ್ ಬರುತ್ತೆ. ಲಾಕು ಅನ್ಲಾಕ್ ಬರುತ್ತೆ ಒಳಗಡೆ. ಮತ್ತು ಇದು ಮತ್ತು ನೋಡಿ ಸೀಟುಗಳೆಲ್ಲ ಪವರ್ ಇರೋದು. ಸೀಟುಗಳಲ್ಲಿ ಈ ಒಂದು ಸೀಟಲ್ಲಿ ಮಾತ್ರ ಫ್ರಂಟು ಬ್ಯಾಕು ನೋಡಿ. ಫ್ರಂಟ್ ಅಂದರೆ ಫ್ರಂಟು, ಬ್ಯಾಕ್ ಅಂದರೆ ಬ್ಯಾಕ್ ಹೋಗುತ್ತೆ. ಮತ್ತು ಸೀಟ್ ಅಡ್ಜಸ್ಟ್ಮೆಂಟು ನೋಡಿ, ಸೀಟ್ ಅಡ್ಜಸ್ಟ್ಮೆಂಟ್ ಬರುತ್ತೆ. ಮತ್ತು ಇದು ಮ್ಯಾನ್ಯುಯಲ್ಲು, 3 ಪೆಡಲ್ಸು. ಮತ್ತು ಇದು ಬಂದು ಫುಲ್ ಸ್ಟಾರ್ಟ್ ಬಟನ್ನು. ಮತ್ತು ORM ಮಿರರ್ಸು ಇದರಲ್ಲೂ ಇದೆ, ನಾನು ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಮತ್ತು ಸ್ಟೇರಿಂಗ್ ಬಂದು ನಿಮ್ಗೆ ಈ ಥರ ಬರುತ್ತೆ. ಮತ್ತು ಲೋಗೋ ಮೀಟ್ರ್ ಈ ಥರ ಒಳಗಡೆ ಬರುತ್ತೆ ನಿಮಗಿದು. ಮತ್ತು ಸಿಸ್ಟಮ್ ಈ ಥರ ಬರುತ್ತೆ, JBL. ಮತ್ತು ಆಟೋ ಕ್ಲೈಮೇಟ್ ಕಂಟ್ರೋಲ್ AC ಬರುತ್ತೆ. ಮತ್ತು ಮ್ಯಾನ್ಯುಯಲ್ಲು.
ಮತ್ತು ಇಲ್ಲಿ ಇದರಲ್ಲಿ ರಫ್ ಮೋಡು, ಇದರಲ್ಲೆಲ್ಲ ಮೋಡ್ಸ್ ಎಲ್ಲ ಬರ್ತವೆ. ಅಲ್ಲಿ ಈಕೋ ಮೋಡು, ಸ್ಪೋರ್ಟ್ ಮೋಡು. ಅದು ನನಗೆ ಜಾಸ್ತಿ ಇಷ್ಟ ಆಗಿದೆ ಅಂದರೆ ಇದು ಫ್ರೆಂಡ್ಸ್, ನಿಜವಾಗ್ಲೂ ಬ್ರೇಕು, ಹ್ಯಾಂಡ್ ಬ್ರೇಕು ಒಳ್ಳೆ ಫ್ಲೈಟಲ್ಲಿ ಕೊಟ್ಟಿದ್ದಾನೆ ನೋಡಿ, ಒಳ್ಳೆ ಫ್ಲೈಟಲ್ಲಿ ಕೊಟ್ಟಿದ್ದಾನೆ. ನನಗಂತೂ ಸೂಪರ್ ಸಕ್ಕತ್ತಾಗಿ ಅನ್ನಿಸ್ತು. ಮತ್ತು ಇಲ್ಲಿ ಸ್ವಲ್ಪ ಇಲ್ಲಿ ನಾವೇನೋ ಸ್ಟೋರೇಜ್ ಮಾಡ್ಕೊಬಂದ್ರೆ ಸ್ಟೋರೇಜ್ ಮಾಡ್ಕೋಬೋದು. ಇಲ್ಲಿ ಎ ಸಿ ಇದೆ, ಏನಾನು ಕೋಲ್ಡ್ ಆಪ್ಷನ್ ಏನಾನು ಇಟ್ಕೋಬೋದು. ಸಕ್ಕತ್ತಾಗಿದೆ, ಚೆನ್ನಾಗಿದೆ. ಇಲ್ಲಿ ಚಾರ್ಜಿಂಗ್ ಪೋರ್ಟ್ಗಳೆಲ್ಲ ಇದ್ದಾವೆ. ಮತ್ತು ಬನ್ನಿ ಹಂಗೆ ನೋಡೋಣ. ಮತ್ತು ಇದರಲ್ಲಿ ಬಂದು ಗ್ಲಬ್ ಬಾಕ್ಸು ಚಿಕ್ಕದು, ಪರವಾಗಿಲ್ಲ, ಚಿಕ್ಕದಾಗಿ ಸಿಂಪಲ್ ಆಗಿದೆ. ಹತ್ತು ಕಡೆಯೂ ಸೇಮು ನೋಡಿ. ಇಲ್ಲಿ ಸೆನ್ಸರ್ ಒಂದಿದೆ, ಮಳೆ ಬಿದ್ದರೆ ಆಟೋಮೆಟಿಕ್ ಅದ್ರ ಮೇಲೆ ಏನೇನು ಬಿದ್ದರೆ ಆಟೋಮೆಟಿಕ್ ವೈಪರು ಅದಷ್ಟು ಸ್ಟಾರ್ಟಾಗಿ ಹೋಗುತ್ತೆ, ಅದಷ್ಟಕ್ಕದೇ ಇದು ವೈಪ್ ಮಾಡ್ಕೊಳುತ್ತೆ. ಮತ್ತು ಹಿಂದೆ ವೈಪರ್ ಬರುತ್ತೆ ಟಾಪ್ ಎಂಡಲ್ಲಿ ನೋಡಿ. ಈ ಕಡೆನೂ ಲೆಫ್ಟ್ ಸೈಡಲ್ಲಿ ಸೇಮ್ ಬರುತ್ತೆ ನಿಮಗೆ, ಸಿವೆಂಟ್ಸು ಎಲ್ಲ ಸೇಮು ಈ ಥರ ಬರುತ್ತೆ ಲುಕ್ಕು ಈ ಗಾಡಿಯಲ್ಲಿ. ಮತ್ತು ಫ್ರಂಟ್ ರೋ ಅಲ್ಲಿ ಅಷ್ಟೇ ನಿಮ್ಗೆ ಈ ಥರ ಬರುತ್ತೆ ಲುಕ್ಕು, ಮಾತಾಡೋಂಗಿಲ್ಲ ಈ ಗಾಡಿಯಲ್ಲಿ ನೋಡಿ. ನಮ್ಮದ್ರಲ್ಲಿ ನಮ್ಮ ಬ್ರೋ ಸೂರ್ಯ ಬ್ರೋ ಅಂತ ಒಂದು ಮಕ್ಕಿ ಮೌಸ್ ತಂದು ಹಾಕಿದ್ದಾನೆ, ಸಕ್ಕತ್ತಾಗಿದೆ ಅದೂ ನೋಡಿ. ಪ್ಯಾನರಾಮಿಕ್ ಸನ್ರೂಫ್ ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು. ಬನ್ನಿ ಒಂದೊಂದೇ ಡೀಟೇಲ್ಸ್ ಕೊಡ್ತಾ ಇರ್ತೀನಿ, ಮತ್ತು ಹೋಗ್ತಾ ಮಾತಾಡ್ಕೊಳ್ಳೋಣ. ಬನ್ನಿ ಹೋಗೋಣ, ಬನ್ನಿ ಇವಾಗ ಹೋಗ್ತಾ ಮಾತಾಡ್ಕೊಳ್ಳೋಣ. ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಒಂದೊಂದು ಚೂರೇ ಹೋಗ್ತಾ ಇರ್ತೀನಿ. ಮತ್ತು ಇದು ಬಂದು ನಿಮಗೆ SUV ಸೆಗ್ಮೆಂಟಲ್ಲಿ ಬರುತ್ತೆ, ದೊಡ್ಡ ಗಾಡಿ ಥರ ಇದು. ಈ ಗಾಡಿ ಬಂದು ಟಾಟಾ ಹ್ಯಾರಿಯರ್ ಬಂದು ಸ್ವಲ್ಪ ದೊಡ್ಡ ಗಾಡಿನೇ. ನಮ್ಗೆ ಅನಿಸುತ್ತೆ ಏನಿದು ಗಾಡಿ ಚಿಕ್ಕ ಥರ ಇದೆ ಹಂಗೆ ಅಂತ, ಇಲ್ಲ ದೊಡ್ಡ ಗಾಡಿನೇ ಇದು. ಟಾಟಾ ಹ್ಯಾರಿಯರು ಡಾರ್ಕ್ ಎಡಿಷನಲ್ಲಿ ಬರುತ್ತೆ ಇದು, ಸಕ್ಕತ್ತಾಗಿದೆ. ನೀವು ಮಾತಾಡೋಂಗಿಲ್ಲ ಈ ಗಾಡಿ ಬಗ್ಗೆ. ಮೈನ್ ಇಶ್ಯೂ ಏನಂತ ಹೇಳಿದ್ರೆ ಟಾಟಾಲೆಲ್ಲ ಚೆನ್ನಾಗಿದೆ, ಸರ್ವಿಸಲ್ಲಿ ಬಂದವಾಗ ಹೆವಿ ಕಾಸ್ಟ್ ಇದ್ರದ್ದು, ಮಾತಾಡೋಂಗಿಲ್ಲ. ಅದೊಂದು ಮೈನ್ ಇಂಪಾರ್ಟೆಂಟು, ಅದೊಂದು ಸ್ವಲ್ಪ ನೋಡಿಕೊಂಡ್ರೆ ಎಲ್ಲ ಪರ್ಫೆಕ್ಟ್ ಆಗಿರುತ್ತೆ, ನೀವು ಮಾತಾಡೋಂಗಿಲ್ಲ ಇದರಲ್ಲಿ. ಅದೊಂದು ಮೈನ್ ಇಶ್ಯೂ, ಅದೊಂದು ಸ್ವಲ್ಪ ಇದು ಮಾಡಿಕೊಂಡ್ರೆ, ಡೈವರ್ಷನ್ ಮಾಡಿಬಿಟ್ರೆ ಪ್ರೈಸಲ್ಲಿ ಸ್ವಲ್ಪ ಕಮ್ಮಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಅದೊಂದು ಅಂತಲ್ಲ, ಇನ್ನೂ ಬೇಜಾನಿದ್ದಾವೆ ಮಾತಾಡೋಷ್ಟು. ಅದೊಂದು ಮೈನ್ ಸರ್ವಿಸೇ ಇವಾಗ ಜನಗಳಿಗೆ ಇದೆ. ದಯವಿಟ್ಟು ಅದ್ರ ಬಗ್ಗೆ ಸ್ವಲ್ಪ ನೀವು ಇದು ಮಾಡಿ. ಇನ್ನೆಲ್ಲ ಗಾಡಿ ಬಗ್ಗೆ ನೀವು ಮಾತಾಡೋಂಗಿಲ್ಲ. ಟಾಟಾ ಹ್ಯಾರಿಯರ್ ಅಂದ್ರೆ ಒಂಥರ SUV ಸೆಗ್ಮೆಂಟಲ್ಲಿ ದೊಡ್ಡದು ಇದು ಗಾಡಿ, ಚೆನ್ನಾಗಿದೆ. ಇನ್ನೊಂದು ಏನಂದರೆ ಕಾಂಪಿಟೇಷನ್ನು ಇದ್ರಿಗೆ ಯಾವ ಗಾಡಿಗಳು ಬರುತ್ತಂದರೆ, ಸ್ವಲ್ಪ ನಿಮಗೆ ಲುಕ್ ವೈಸಲ್ಲಿ ಹೋದರೆ ರೇಂಜ್ ರೋವರ್ ಲುಕ್ಕಲ್ಲಿ ಬರುತ್ತೆ, ನಿಜವಾಗ್ಲೂ ರೇಂಜ್ ರೋವರ್ ಲುಕ್ಕಲ್ಲಿ ಬರುತ್ತೆ. ಮತ್ತು ಕಾಂಪಿಟೇಷನ್ ಬಂದು XUV 700 ಮತ್ತು ಸಫಾರಿ, ಮತ್ತು ಬಂದು ನಿಮಗೆ ಯಾವುದದು ಕ್ರೆಟಾ, ಕಿಯಾ ಸೆಲ್ಟಾಸ್ ಅಂತ ಬರುತ್ತೆ. ಆ ಗಾಡಿಗಳ ಕಾಂಪಿಟೇಷನ್ನು, ಅಂದರೆ ಕಾಂಪಿಟೇಷನ್ ಕೊಡೋಕ್ಕೂ ಆಗಲ್ಲ ಅಂದ್ಕೊಳ್ಳಿ. ಈ ಗಾಡಿ ಪರ್ಫಾರ್ಮೆನ್ಸ್ ಬೇರೆ, ಆ ಗಾಡಿಗಳ ಪರ್ಫಾರ್ಮೆನ್ಸ್ ಬೇರೆ. ಮತ್ತು ಈ ಗಾಡಿಯಲ್ಲಿ ಬಂದು ನಿಮಗೆ 4 ಅಲಾಯ್ ವೀಲ್ಸ್ ಬರ್ತವೆ, ಮತ್ತು 4 ಟ್ಯೂಬ್ಲೆಸ್ ಟೈರ್ಗಳು. ಮತ್ತು ಇದರಲ್ಲಿ ನಿಮಗೆ ಸಸ್ಪೆನ್ಷನ್ ಅಂತ ಬಂದರೆ ಸಕ್ಕತ್ತಾಗಿದೆ. ಇದರ ಸಸ್ಪೆನ್ಷನ್ನು ನೀವು ಮಾತಾಡೋಂಗೆ ಇಲ್ಲ ಇದ್ರ ಬಗ್ಗೆ, ಸಸ್ಪೆನ್ಷನ್ ಬಗ್ಗೆ ಸಕ್ಕತ್ತಾಗಿದೆ. ಮತ್ತು ಪರ್ಫಾರ್ಮೆನ್ಸ್ ಓರಿಯೆಂಟೆಡಲ್ಲಿ ನಿಮಗೆ ಚೆನ್ನಾಗಿದೆ ಇದು. ಇದರಲ್ಲಿ ಈಕೋ ಮೋಡ್ ಒಂದಿದೆ, ಸ್ಪೋರ್ಟ್ ಮೋಡ್ ಒಂದಿದೆ. ಆ ಮೋಡುಗಳೆಲ್ಲ ಸಕ್ಕತ್ತಾಗಿದ್ದಾವೆ. ಮತ್ತು ರಫ್ ರೋಡು, ಮತ್ತು ವೆಟ್ ಮೋಡು ಎಲ್ಲ ಏನೇನೋ ಇದ್ದಾವೆ ಇದರಲ್ಲಿ. ಚೆನ್ನಾಗಿದೆ ಗಾಡಿ ಮಾತ್ರ ಸೂಪರು, ನೀವು ಮಾತಾಡೋಂಗಿಲ್ಲ. ಹೆಂಗೆ ಪರ್ಫಾರ್ಮೆನ್ಸ್ ಕೊಡುತ್ತಂದರೆ ಹಂಗೆ ಪರ್ಫಾರ್ಮೆನ್ಸ್ ಕೊಡ್ತಾ ಇರುತ್ತೆ ಗಾಡಿ ಇದು. ಮತ್ತು ಈ ಗಾಡಿಯಲ್ಲಿ ಬಂದು ಫುಲ್ಲಿ ಎಲ್ಲ ಟಾಪ್ ಎಂಡೇ ಬರೋದು, ಡಾರ್ಕ್ ಎಡಿಷನಲ್ಲಿ. ನಿಮಗೂ ಗೊತ್ತು, ಅದನ್ನು ನಾನು ಹೇಳ್ತಾ ಇರಬೇಕಲ್ಲ. ಚೆನ್ನಾಗಿದೆ ಗಾಡಿ ಮಾತ್ರ, ನೀವು ಮಾತಾಡೋಂಗಿಲ್ಲ. ಮತ್ತು JBL ಸಿಸ್ಟಮ್ಮು ಫುಲ್ಲಿ ಆಟೋಮೆಟಿಕ್ಕು. ಮ್ಯೂಸಿಕ್ ಕೇಳ್ತಾ ಇದ್ರೆ ಫಿದಾಗೋಗ್ಬೇಕು ಈ ಗಾಡಿಗಳಲ್ಲಿ, ಮೈನ್ ಇಂಪಾರ್ಟೆಂಟ್ ಅದು. ಸೌಂಡ್ ಸಿಸ್ಟಮ್ಮೇ ಸಕ್ಕದಾಗಿ ಬರುತ್ತೆ, ಮಾತಾಡೋಂಗಿಲ್ಲ. ಯಾಕಂದರೆ ಮ್ಯೂಸಿಕ್ ಸಿಸ್ಟಮ್ ಕೇಳ್ತಾ ಇದ್ರೆ ಬೇರೆ ಸಿಸ್ಟಮಲ್ಲಿ ಕೇಳೋಕ್ಕೂ ನಿಂಗೆ ಇಂಟ್ರೆಸ್ಟ್ ಬರೋಲ್ಲ ಗುರು, ಹಂಗಿರುತ್ತೆ ಗುರು ಇದರಲ್ಲಿ ಮ್ಯೂಸಿಕ್ ಸಿಸ್ಟಮು ಸಕ್ಕದಾಗಿದೆ. ನೀವು ಲಾಂಗ್ ಎಲ್ಲ ಹೋಗ್ತಾ ಇದ್ದೀರಂದರೆ
ಬೆಸ್ಟ್ಗೆ ಬೆಸ್ಟು. ನೀವು ಹೋಗಿ ಬಂದಿರೋದು ಕೂಡ ನಿಮ್ಗೆ ಗೊತ್ತಾಗಲ್ಲ, ಆ ಥರ ಇರುತ್ತೆ ನಿಮಗೆ. ಇದರಲ್ಲಿ ಹೋಗಿ ಬಂದಿದ್ದೀರಂದರೆ ಸಕ್ಕತ್ತಾಗಿದೆ. ಮತ್ತು ಈ ಗಾಡಿಯಲ್ಲಿ ಬಂದು ನಿಮಗೆ ಜಾಸ್ತಿ ಇದೆ ಮಾತಾಡೋಕ್ಕೆ ನನಗೆ, ಯಾಕಂದರೆ ಮೈನು ಇದ್ರು ಓಡಿಸೋ ಮೇಲೆ ಕಂಟೆಂಟ್ ಜಾಸ್ತಿ ಬರ್ತಾಯಿದೆ. ಓಡಿಸ್ತಾನೆ ನನಗೆ ಕಂಟೆಂಟ್ ಜಾಸ್ತಿ ಇಲ್ಲಿ ನನಗೆ ಇಲ್ಲಿ ಇದಾಗ ಹೋಗ್ತಾಯಿದೆ. ಗಾಡಿ ಮಾತ್ರ ಸೂಪರು, ನೀವು ಮಾತಾಡೋಂಗಿಲ್ಲ ಇದ್ರ ಬಗ್ಗೆ, ಯಾಕಂದರೆ ಹಂಗೆ ಪರ್ಫಾರ್ಮೆನ್ಸ್ ಕೊಡುತ್ತೆ ಇದು ಗಾಡಿ. ಮತ್ತು ನಿಮಗೆ 100, 110, 140 ಇವೆಲ್ಲ ವಿತಿನ್ ಸೆಕೆಂಡ್ಸು. ಸ್ಪೋರ್ಟ್ಸ್ ಮೋಡಲ್ಲಿ ನಿಮಗೆ ಎಳ್ಕೊಂಡು ಹೊಟ್ಟೋಗುತ್ತೆ. ಈಕೋ ಮೋಡಲ್ಲಿ ಅಷ್ಟೇ ಒಳ್ಳೆ ಮೈಲೇಜ್ ಬರುತ್ತೆ, 18 ಬರುತ್ತೆ ಆರಾಮಾಗಿ. ಇವಾಗ ಪ್ರೆಸೆಂಟ್ ನಾನು ಇಲ್ಲಿ ಓಡಿಸ್ತಾ ಇದ್ದೀನಲ್ಲ, ಪ್ರೆಸೆಂಟು 13 ಬರ್ತಾಯಿದೆ ಪ್ರೆಸೆಂಟು. ನೋಡಿ ಬ್ರೋ, 13 ಬರ್ತಾಯಿದೆ, 13.3 ಬರ್ತಾಯಿದೆ. ಅಂದರೆ ನಮಗೆ ನಾರ್ಮಲ್ ರೋಡ್ಗಳಲ್ಲಿ, ಸಿಟಿಯಲ್ಲಿ ನಮ್ಗೆ ಇಷ್ಟು ಬರುತ್ತೆ ಪ್ರೆಸೆಂಟು. ಅದೇ ನಾವು ಲಾಂಗ್ ಎತ್ಕೊಂಡು ಹೋಗಿದ್ದೀವಿ ಅಂದರೆ ಆಟೋ 18 ಬರುತ್ತೆ. ಅದು ತೋರಿಸ್ತೀನಿ ನಿಮಗೆ 18 ಬಂದಿರೋದು. ಅಲ್ಲಿ ನಿಮಗೆ ಮಾತಾಡೋಂಗಿಲ್ಲ, 18 ಆರಾಮಾಗಿ ಬರುತ್ತೆ ನಿಮಗೆ. ಅದು ಮೈನ್ ಇಂಪಾರ್ಟೆಂಟು. 18 ನೀವೇನು ಮೋಸ ಅದೇನಿಲ್ಲ ಈ ಗಾಡಿಗಳಲ್ಲಿ. 18 ಬರುತ್ತೆ ಆಟೋಮೆಟಿಕ್ಕು ನಿಮ್ಗೆ. ಅದು ಬಿಟ್ಟರೆ ಇನ್ನು ಪರ್ಫಾರ್ಮೆನ್ಸ್ ಓರಿಯೆಂಟಲ್ಲಿ ನೀವು ಮಾತಾಡೋಂಗಿಲ್ಲ ಈ ಗಾಡಿ ಬಗ್ಗೆ. ದಯವಿಟ್ಟು ಒಂದ್ಕಿಂತ ಡ್ರೈವ್ ಮಾಡಿ, ಸಕ್ಕತ್ತಾಗಿದೆ ಟಾಟಾ ಹ್ಯಾರಿಯರು. ಒಂದ್ಕಿಂತ ನೀವು ಶೋರೂಮಲ್ಲಿ ಹೋಗಿ ವಿಸಿಟ್ ಮಾಡಿ, ಮತ್ತು ಡೀಸೆಲ್ ಇಂಜನ್ನೇ ಓಡಿಸಿ ನೋಡಿ, ಪೆಟ್ರೋಲ್ ಇಂಜನ್ನು ಓಡಿಸಿ ನೋಡಿ, ಎರಡೂ ಓಡಿಸಿ ನೋಡಿ. ನಿಮ್ಗೆ ಯಾವ್ದು ಕಂಫರ್ಟ್ ಅನಿಸಿದ್ರೆ ಅದು ಎತ್ಕೊಳ್ಳಿ. ದ ಬೆಸ್ಟ್ ಅಂದರೆ ಇವಾಗ ಹೋಗೋದು ಆಟೋಮೆಟಿಕ್ ಹೋದರೆ ಬೆಸ್ಟು. ಯಾಕಂದರೆ ಇವಾಗ ಸ್ವಲ್ಪ ನೀವು ಓಡಿಸೋ ಸ್ವಲ್ಪ ಹಾರ್ಡಾಗುತ್ತೆ, ಅದೊಂದು ಮೈನ್ ಇಶ್ಯೂ. ಇನ್ನು ಅದು ಬಿಟ್ಟರೆ ಎಲ್ಲ ಟಾಪ್, ನಾವು ಮಾತಾಡೋಂಗಿಲ್ಲ. ಯಾಕಂದರೆ ಟಾಟಾ ಶೋರೂಮ್ ಅಂದರೆ ಆ ಥರ ಇರುತ್ತೆ ಬಿಲ್ಡ್ ಕ್ವಾಲಿಟಿಯಲ್ಲಿ. ಮತ್ತು ಇನ್ನೊಂದೇನೆಂದರೆ ಗಾಡಿಯಲ್ಲಿ ನಾನು ಲೈಟ್ಗಳು ತೋರಿಸ್ತೀನಿ ಬನ್ನಿ. ನಾನು ಲೈಟ್ಗಳು ತೋರಿಸ್ಲಿಲ್ಲ ನಿಮಗೆ, ಲೈಟ್ಗಳು ತೋರಿಸ್ತೀನಿ ಬನ್ನಿ, ಒಂದೇ ಒಂದು ಸೆಕೆಂಡ್. ಇದರ ಲೈಟ್ಗಳೇ ಇಷ್ಟು ಬರುತ್ತೆ. ಇದೊಂದು DRL ಬರುತ್ತೆ ಇಲ್ಲಿ, DRL ಮತ್ತು LED ಮತ್ತು ಫಾಗ್ ಲ್ಯಾಂಪ್, ಇದು ಪ್ರೊಜೆಕ್ಟ್ರ್ ಒಂದು ಬರುತ್ತೆ, ಪ್ರೊಜೆಕ್ಟ್ರು ಮತ್ತು ಫಾಗ್ ಲ್ಯಾಂಪ್ ಒಂದು ಬರುತ್ತೆ. ಮತ್ತು ಈ ಸೈಡ್ ಬಂದರೆ ಈ ಸೈಡು ಸೇಮ್ ಬರುತ್ತೆ. ದಯವಿಟ್ಟು ಲೈಕು, ಶೇರು, ಸಬ್ಸ್ಕ್ರೈಬು ಹಿಂಗೆ ಫಾಲೋ ಮಾಡ್ತಾಯಿರಿ. ದಯವಿಟ್ಟು ನಮ್ಮನ್ನು ಫಾಲೋ ಮಾಡ್ತಾಯಿರಿ, ದಯವಿಟ್ಟು ಶೇರ್ ಮಾಡ್ತಾಯಿರಿ. ನೆಕ್ಸ್ಟ್ ವೀಡಿಯೋಲ್ಲಿ ಸಿಗ್ತೀನಿ, ಬಾಯ್.